ಪ್ರತಿಭಟನೆ ಬಗ್ಗೆ ಹೇಳಿ. ಮೊದಲಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಂಧುಗಳೇ, ಏನಿವತ್ತು ಆನೇಕಲ್ ASP ಜೂನಿಯರ್ ಕಾಲೇಜ್ ಆಟೋನಮಸ್ ಮೈದಾನದಿಂದ ಆನೇಕಲ್ ತಾಲೂಕು ಕಚೇರಿ ಮುಂಭಾಗದವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕರ ಸಂಘ ವತಿಯಿಂದ ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಈ ಪ್ರತಿಭಟನೆ ಕಾರ್ಯಕ್ರಮ ಅಂದ್ರೆ ಅಂಬೇಡ್ಕರ್ ಯುವ ಸಂಘ ಪ್ರತಿಭಟನೆ ಕಾರ್ಯಕ್ರಮ ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗಕ್ಕೆ ಸೀಮಿತವಾಗಿರುವುದಿಲ್ಲ. ಈ ನಮ್ಮ ಪ್ರತಿಭಟನೆ ಎಲ್ಲ ಜಾತಿ ವರ್ಗದ ಎಲ್ಲ ಜನರಿಗೂ ತಲುಪಬೇಕಂತ ಮೂಲಭೂತ ಹಕ್ಕುಗಳು ಕೊಡಿಸೋದ್ರ ಮೂಲಕ ನಾವು ಪ್ರತಿಭಟನೆ ಕಾರ್ಯಕ್ರಮ ಈ ದಿನ ಮಾಡಿದ್ದೀವಿ. ಒಂದುಗಡೆ ಒಂದು ಪಕ್ಷ ಆನೇಕಲ್ ತಾಲೂಕು ತಹಶೀಲ್ದಾರ್ ಸಾಹೇಬರು ನಮ್ಮ ಪ್ರತಿಭಟನೆಗೆ ಸ್ಪಂದಿಸದೆ ನಮ್ಮ ಹಕ್ಕುಗಳು ಈಡೇರಿಸಿಲ್ಲ ಅಂದ್ರೆ ನಾವು ಮುಂದಿನ ಹೋರಾಟ ಚಂದಾಪುರ ನ್ಯಾಷನಲ್ ಹೈವೇ ಅಥವಾ ವಿಧಾನಸೌಧ ಮುಂದೆ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಂಧುಗಳೇ, ಇವತ್ತೇನು ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಸರ್ಕಾರಿ ASP ಮೈದಾನದಿಂದ ತಾಲೂಕು ಕಚೇರಿ ಮುಂಭಾಗದವರೆಗೂ ಭಾರಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ. ಆ ಪ್ರತಿಭಟನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭೀಮ ಬಂಧುಗಳು ಬಂದು ಭಾಗವಹಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಏನು ಇವತ್ತು ನಾವು ನಮ್ಮ ಭೀಮ ಬಂಧುಗಳಿಂದ ಅವರಿಗೆ ಒತ್ತಾಯಗಳನ್ನ ನಾವು ಮಾಡಿದ್ವಿ. ಆ ಒತ್ತಾಯಕ್ಕೆ 10 ಒತ್ತಾಯಗಳನ್ನ ಮಾಡಿದ್ವಿ. ಆ 10 ಒತ್ತಾಯಗಳಿಗೆ ತಹಶೀಲ್ದಾರ್ ಅವರ ಮನವಿ ಸಲ್ಲಿಸಿ ಅವರು ಕೂಡಲೇ ಕ್ರಮ ಕೈಗೊಳ್ತೀವಿ ಎಂದಾಗಿ ಆಶ್ವಾಸನೆ ಕೊಟ್ಟಿರ್ತಾರೆ. ಆದ್ರೆ ಅವ್ರ ತಹಶೀಲ್ದಾರ್ ಅವರು ಕೂಡಲೇ ನಮ್ಮ ಒತ್ತಾಯಗಳಿಗೆ ಸ್ಪಂದಿಸದೆ ಅವರು ನಿರಾಕರಿಸಿದ್ದಲ್ಲಿ ನಾವು ಮುಂದಿನ ಹೋರಾಟ DC ಕಚೇರಿ ಆಗಲಿ, ಆ ವಿಧಾನಸೌಧ ಆಗಲಿ, ಸರ್ಕಾರವನ್ನ ಮುತ್ತಿಗೆ ಆಗಲಿ, ಮತ್ತೆ ಎಲ್ಲಾ ರೀತಿಯನ್ನಾಗಿ ಉಗ್ರ ಹೋರಾಟವನ್ನ ಅಹೋರಾತ್ರಿ ನಾವು ಮಾಡ್ಲಿಕ್ಕೆ ಸಿದ್ಧಪಡಿಸ್ತೀವಿ. ತಹಶೀಲ್ದಾರ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಏನು ಎಂಬುದಾಗಿ ಅವರಿಗೆ ನಾವು ತಿಳಿಸ್ಕೊಟ್ಟಿದ್ದೀವಿ. ಆ ಒಂದು ಎಚ್ಚರಿಕೆಯನ್ನ ನಾವು ನೀಡ್ತಾ ಇದ್ದೀವಿ. ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡಲೇ ಅವ್ರು ಮಾಡಿ ಮುಗಿಸಲೇಬೇಕಾಗ್ತದೆ. ಏನಿದು ನಾವು 10 ಅಜೆಂಡಾಗಳು ಮುಂದೆ ಇಟ್ಟಿದ್ವಿ. ಆ ಅಜೆಂಡಾಗಳು ತಹಶೀಲ್ದಾರ್ಗೆ ನಾವು ಮನವಿ ಸಲ್ಲಿಸಿದೀವಿ. ಆ ಮನವಿ ಪ್ರಕಾರ ತಹಶೀಲ್ದಾರ್ ದಂಡಾಧಿಕಾರಿಗಳು ನಾವು ಈ ಮನವಿನ ಸ್ವೀಕರಿಸಿ ಇದರಲ್ಲಿ ಏನೇನು ಆಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಿ ಮುಂದಿನ ಇದು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಕಳಿಸ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮದು ಬಂದು ಅರೋರಾತ್ರಿ ಧರಣಿ ಆಗುತ್ತೆ, ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ, ನ್ಯಾಷನಲ್ ಹೈವೇ ಬಂದ್ ಮಾಡ್ತೀವಿ. ಈ ನಮ್ಮ ಅಜೆಂಡಾಗಳಿಗೆ ಅವರು ಸ್ಪಂದಿಸಿ ಮಾಡ್ಕೊಡ್ಬೇಕು ಅಂತ ಹೇಳಿದ್ವಿ. ಸರ್ ತಹಶೀಲ್ದಾರ್ ಸರ್ ಮಾಡಿದ್ದಾರೆ ಸರ್. ಅದಕ್ಕೆ ಈಗ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಇದನ್ನ ಅವ್ರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅರೋರಾತ್ರಿ ಧರಣಿ ಹೆಣ್ಮಕ್ಳೆಲ್ಲ ಸೇರಿ ಕುತ್ಕೋತೀವಿ, ನಮ್ಮ ಹಕ್ಕುಗಳನ್ನ ಪಡ್ಕೋತೀವಿ. ನಮ್ಮ ಹಕ್ಕುಗಳಿಗೆ ನ್ಯಾಯ ಸಿಗೋ ತನಕ ನಮ್ಮ ಹೋರಾಟ ನಿಲ್ಸಲ್ಲ. ನನ್ನ ಹೆಸರು ರೇಣುಕಾ ಅಂತ ಹೇಳಿ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷ.